ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಏಷ್ಯನ್ ಅಕಾಡೆಮಿ ಶಿವಮೊಗ್ಗ. ನಾನು ಪ್ರಕಾಶ್ ಮಂಡಗಟ್ಟ. ಸ್ನೇಹಿತರೆ, ಇವತ್ತು ಭಾರತದ ಸಂವಿಧಾನಾತ್ಮಕ ಬೆಳವಣಿಗೆಯನ್ನು ಕುರಿತು, ಅದರಲ್ಲಿ ವಿಶೇಷವಾಗಿ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773ರ ನಿಯಂತ್ರಣ ಕಾಯ್ದೆಯ ಸಾಕಷ್ಟು ವಿಚಾರಗಳನ್ನು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಭಾರತದ ಸಾಂವಿಧಾನಿಕ ಬೆಳವಣಿಗೆಯ ಪ್ರಮುಖವಾಗಿ 2 ಹಂತಗಳಲ್ಲಿ ಚರ್ಚೆ ಮಾಡಬಹುದು. ಅಂಡರ್ ಕಂಪನಿ ರೂಲ್, ಸೆಕೆಂಡ್ ಒನ್ ಅಂಡರ್ ಕ್ರೌನ್ ರೂಲ್. ಅಂದರೆ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಡಿಯಲ್ಲಿ ಆದಂಥ ಬೆಳವಣಿಗೆಯನ್ನು ಒಂದು ಹಂತದಲ್ಲಿ ನಾವು ಪರಿಗಣಿಸ್ತೇವೆ. ಇನ್ನು 1952ರ ದಂಗೆಯಿಂದಾಗಿ ಭಾರತದ ಆಳ್ವಿಕೆಯನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಕ್ರೌನ್ ಅಂದರೆ ಬ್ರಿಟಿಷ್ ಸಂಸತ್ತು ಅಥವಾ ಬ್ರಿಟಿಷ್ ಸರ್ಕಾರ ನೇರವಾಗಿ ತೆಗೆದುಕೊಳ್ಳುತ್ತೆ. ಹಾಗಾಗಿ ಅಂಡರ್ ಕ್ರೌನ್ ಅಂತೇಳಿ ಕರೆಯುತ್ತೇವೆ. ಇದನ್ನು 2ನೇ ಹಂತಗಳನ್ನು ಪರಿಗಣಿಸಲಾಗುತ್ತೆ. ಇಲ್ಲಿ ಅಂಡರ್ ಕಂಪನಿ ರೂಲಲ್ಲಿ ಪ್ರಮುಖವಾಗಿ 7 ಕಾಯ್ದೆಗಳನ್ನು ನಾವು ಕಾಣ್ತೇವೆ. ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ 1773, ಸೆಟಲ್ಮೆಂಟ್ ಆ್ಯಕ್ಟ್ 1781, ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784, ಚಾರ್ಟರ್ ಆ್ಯಕ್ಟ್ 1793, ಚಾರ್ಟರ್ ಆ್ಯಕ್ಟ್ 1713, ಚಾರ್ಟರ್ ಕಾಯ್ದೆ 1733, ಹಾಗೆಯೇ ಮತ್ತೊಂದು ಚಾರ್ಟರ್ ಕಾಯ್ದೆ 1753. 1793ರಿಂದ 1753ರವರೆಗೆ ಹಲವಾರು ಚಾರ್ಟರ್ ಸರಣಿ ಕಾಯ್ದೆಗಳನ್ನು ನಾವು ಇಲ್ಲಿ ಕಾಣ್ತೇವೆ ಸ್ನೇಹಿತರೆ. ಇನ್ನು ಅಂಡರ್ ಕ್ರೌನ್, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಆಳ್ವಿಕೆಯನ್ನು ನೇರವಾಗಿ ಬ್ರಿಟಿಷ್ ಸರ್ಕಾರ ವಹಿಸಿಕೊಂಡ ನಂತರದಲ್ಲಿ ಪ್ರಮುಖವಾಗಿ 6 ಕಾಯ್ದೆಗಳನ್ನು ಅಪ್ ಟು 1947ವರೆಗೆ 1947ರವರೆಗೆ ಪ್ರಮುಖವಾಗಿ 6 ಕಾಯ್ದೆಗಳನ್ನು ಪರಿಚಯ ಮಾಡಲಾಗುತ್ತೆ. ಅವುಗಳಂದರೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1961, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1992, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1909, ಭಾರತ ಸರ್ಕಾರ ಕಾಯ್ದೆ 1919, ಭಾರತ ಸರ್ಕಾರದ ಕಾಯ್ದೆ 1935, ಹಾಗೆಯೇ ಭಾರತೀಯ ಸ್ವತಂತ್ರ ಕಾಯ್ದೆ 1947. ಇಲ್ಲಿ 1909ರ ಕಾಯ್ದೆಯನ್ನು ಮಾರ್ಲೆಮೆಂಟು ಸುಧಾರಣೆ ಅಂತ ಕೂಡ ಕರೆಯಲಾಗುತ್ತೆ. 1919ರ ಕಾಯ್ದೆಯನ್ನು ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು ಅಂತೇಳಿ ಕೂಡ ಕರೆಯಲಾಗುತ್ತೆ. ಇವೆರಡಕ್ಕೆ ಆ ಸಂದರ್ಭದ ಸ್ಟೇಟ್ ಸೆಕ್ರೆಟರಿ ಆಫ್ ಇಂಡಿಯಾ ಮತ್ತು ಭಾರತದ ವೈಸ್ರಾಯ್ ಇವರಿಬ್ಬರನ್ನ ಕೂಡಿಸ್ಕೊಂಡು ಈ 2 ಕಾಯ್ದೆಗಳನ್ನು ಆಯಾ ಕಾಲಘಟ್ಟಗಳಲ್ಲಿ ಕರೆಯೋದನ್ನು ನಾವು ಇಲ್ಲಿ ಕಾಣ್ತೀವಿ ಸ್ನೇಹಿತರೆ. ಇನ್ನು ಪ್ರಮುಖವಾಗಿರ್ತಕ್ಕಂಥ ಕಾಯ್ದೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ 1973ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಮೊದಲ ಕಾಯ್ದೆ ಅದರ ಅದಕ್ಕಿಂತ ಪೂರ್ವದಲ್ಲಿ ಹೇಗಿತ್ತು, ಹಾಗೆ ಅದನ್ನು ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ಚರ್ಚೆ ಮಾಡಿಕೊಂಡು ಆ ನಂತರದಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ಗಳಿಗೆ ಹೋಗೋಣ. ಇಲ್ಲಿ 1965ರಿಂದ 1972ರವರೆಗೆ ಡ್ಯುಯಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅನ್ನು ಇಲ್ಲಿ ಕಾಣ್ತೀವಿ. ದಿವಾನಿ ಹಕ್ಕು ಅಂದರೆ ಸರ್ಕಾರದ ದ್ವಂದ್ವ ವ್ಯವಸ್ಥೆ. ಇಲ್ಲಿ ಪ್ರಮುಖವಾಗಿ ರಾಬರ್ಟ್ ಕ್ಲೈವ್ ಜಾರಿಗೆ ತಂದಂಥ ದ್ವಿಮುಖ ಸರ್ಕಾರ ನೀತಿಯನ್ನು ನಾವಿಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಬೇಕಾಗತ್ತೆ. ದ್ವಿಮುಖ ಸರ್ಕಾರ ನೀತಿಯನ್ನು ಅಂದರೆ ಇಲ್ಲಿ 1964ರ ಬಕ್ಸರ್ ಕದನ ಆದ ಮೇಲೆ ರಾಬರ್ಟ್ ಕ್ಲೈವ್ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಳ ದಿವಾನಿ ಹಕ್ಕನ್ನು ಪಡ್ಕೊಳ್ತಾನೆ. ಇಲ್ಲಿ ದಿವಾನಿ ಹಕ್ಕು ಅಂತಂದರೆ ಆದಾಯ ಮತ್ತು ನಾಗರಿಕ ನ್ಯಾಯದ ಮೇಲಿನ ಹಕ್ಕುಗಳು ಅಂತೇಳಿ. ವಿಶೇಷ ಏನಂತಂದರೆ ವಾಸ್ತವವಾಗಿ ಕಂಪನಿಯನ್ನು ರೂಲ್ ಮಾಡುವಂಥ ಪ್ರಾಂತ್ಯನ ರೂಲ್ ಮಾಡುವಂಥ ಜವಾಬ್ದಾರಿಯನ್ನು ನವಾಬನಿಗೆ ಅಥವಾ ರಾಜನಿಗೆ ಬಿಟ್ಟಿರ್ತಾರೆ. ಆದರೆ ಅಧಿಕಾರಗಳನ್ನು ಬಹುತೇಕ ದಿವಾನಿ ಹೆಸರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಪಡ್ಕೊಳ್ಳುತ್ತೆ. ಇಲ್ಲಿ ಔದ್ ನವಾಬ ವಾಜಿದ್ ಶಾ ಇರ್ಬೋದು, ಹಾಗೆಯೇ ಆಗಿನ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ಇಬ್ಬರು ಕೂಡ ವಾರ್ಷಿಕ ವೇತನ, ಪಿಂಚಣಿ ಮತ್ತು ಸಹಾಯಧನಕ್ಕೋಸ್ಕರ ಈ ಅಧಿಕಾರವನ್ನು ಬಿಟ್ಟುಕೊಡ್ತಾರೆ. ಹಾಗಾಗಿ ಅಲ್ಲಿ ಕಂಪನಿ ಅಧಿಕಾರನ ಹೊಂದಿತ್ತು, ಆದರೆ ಯಾವುದೇ ಜವಾಬ್ದಾರಿ ಇರಲಿಲ್ಲ. ಆದರೆ ಭಾರತೀಯ ಪ್ರತಿನಿಧಿಗಳಿಗೆ ಎಲ್ಲ ಜವಾಬ್ದಾರಿ ಇತ್ತು, ಆದರೆ ಅಧಿಕಾರ ಇರಲಿಲ್ಲ. ಹಾಗೆ ಒಂದು ರೀತಿಯಲ್ಲಿ ಅಧಿಕಾರ ಹೊಂದಿಲ್ಲದ ರೀತಿಯಲ್ಲಿ ಅಧಿಕಾರವನ್ನು ಚಲಾಯಿಸುವಂತಹ ವ್ಯವಸ್ಥೆಯನ್ನು ಭಾರತೀಯ ಪ್ರತಿನಿಧಿಗಳಿಗೆ ಕೊಟ್ಟಂಗೆ ಮಾಡಿ ಕಂಪನಿ ಬಹುತೇಕ ಅಧಿಕಾರವನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಪ್ರಧಾನವಾಗಿ ಇಬ್ಬರು ಡೆಪ್ಯೂಟಿ ದಿವಾನ್ಗಳನ್ನು ನೇಮಕ ಮಾಡುತ್ತೆ. ಬಂಗಾಳಕ್ಕೆ ಒಬ್ಬ ಮೊಹಮ್ಮದ್ ರಜಾ ಖಾನ್ ಅಂತೇಳಿ, ಹಾಗೆಯೇ ಬಿಹಾರಕ್ಕೆ ರಾಜಾ ಶೀತಬ್ ರಾಯ್. ಈ ದಿವಾನಕನ್ನು ಚಲಾಯಿಸೋದಕ್ಕೋಸ್ಕರನೇ ಈಸ್ಟ್ ಇಂಡಿಯಾ ಕಂಪನಿ ಪ್ರಮುಖವಾಗಿ ಇಬ್ಬರನ್ನ ನೇಮಕ ಮಾಡುತ್ತೆ ದಿವಾನ್ಗಳನ್ನಾಗಿ, ಡೆಪ್ಯೂಟಿ ದಿವಾನ್ಗಳನ್ನಾಗಿ. ಬಂಗಾಳಕ್ಕೆ ಮೊಹಮ್ಮದ್ ರಜಾ ಖಾನ್, ಹಾಗೆಯೇ ಬಿಹಾರಕ್ಕೆ ರಾಜಾ ಶೀತಬ್ ರಾಯ್ ಅಂತೇಳಿ ಉಲ್ಲೇಖ ಮಾಡ್ಕೊಳ್ತೇವೆ. ಇದಾದ ಹಂತದಲ್ಲಿ ಕಂಪನಿ ಭಾರತದ ಆಡಳಿತ ನಿಯಂತ್ರಣ ಮಾಡೋದಕ್ಕೋಸ್ಕರನೇ ವಿಶೇಷವಾಗಿ ಏನು ಕಾಯ್ದೆಗಳನ್ನು ಜಾರಿಗೊಳಿಸೋ ಪ್ರಯತ್ನ ಕಾಣ್ತಾ ಹೋಗ್ತೇವೆ. ಮೊದಲನೇ ಕಾಯ್ದೆ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773 ಭಾರತದ ಸಂವಿಧಾನಿಕ ಬೆಳವಣಿಗೆಯಲ್ಲಿ ಮೊಟ್ಟ ಮೊದಲ ಕಾಯ್ದೆ ಅಂತ ಇದನ್ನು ಗುರುತಿಸಲಾಗುತ್ತೆ. ಇದರ ಉದ್ದೇಶ ಏನು ಅಂತಂದರೆ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು
ಕಂಟ್ರೋಲ್ ಮಾಡೋದಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ ತೆಗೆದುಕೊಂಡಂಥ ಮೊದಲ ಇನಿಷಿಯೇಟಿವ್ ಇದು, ಮೊದಲ ಹೆಜ್ಜೆ ಇದು. ಯಾವುದು? ರೆಗ್ಯುಲೇಟಿಂಗ್ ಕಾಯ್ದೆ. ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ತೆಗೆದುಕೊಂಡಂಥ ಮೊದಲ ಹೆಜ್ಜೆ ಇದು. ಈ ಕಾಯ್ದೆ ವೈಶಿಷ್ಟ್ಯತೆ ಏನು ಅನ್ನೋದಾದರೆ, ಇದು ಮೊದಲ ಬಾರಿಗೆ ಕಂಪನಿಯ ರಾಜಕೀಯ ಮತ್ತು ಆಡಳಿತದ ಕಾರ್ಯಗಳನ್ನು ಇಂಡಿಯಾದಲ್ಲಿ ಐಡೆಂಟಿಫೈ ಮಾಡುತ್ತೆ. ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾನ ಏನು, ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕವಾಗಿ ಅದರ ಕಾರ್ಯಗಳು ಏನು ಅಂತೇಳಿ ಐಡೆಂಟಿಫೈ ಮಾಡುತ್ತೆ. ಜೊತೆಗೆ ಈ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ ಜಾರಿಗೊಳಿಸಿದಂಥ ಮೊಟ್ಟ ಮೊದಲ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆ. ಇದು ಭಾರತೀಯ ವ್ಯವಹಾರಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಪಡ್ಕೊಳ್ಳೋ ಪ್ರಯತ್ನ ನಾವಿಲ್ಲಿ ಕಾಣ್ತೇವೆ. ಜೊತೆಗೆ ಭಾರತದಲ್ಲಿ ಕೇಂದ್ರೀಯ ಆಡಳಿತದ ಅಡಿಪಾಯನ ಹಾಕೋದಕ್ಕೆ ಪ್ರಯತ್ನ ಪಡುತ್ತಿದ್ದು, ಕೇಂದ್ರೀಯ ಆಡಳಿತದ ಅಡಿಪಾಯನ. ಯಾಕೆಂದರೆ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆಯೇ ಭಾರತದಲ್ಲಿ ಪ್ರಮುಖವಾಗಿ ಬ್ರಿಟಿಷ್ 3 ಪ್ರಾಂತ್ಯಗಳನ್ನ ಮೇಜರ್ ಆಗಿ ಕಾಣ್ತೇವೆ. ಒಂದು ಕಲ್ಕತ್ತಾ, ಮದ್ರಾಸ್ ಮತ್ತೊಂದು ಬಾಂಬೆ. ಇಲ್ಲಿ 3 ಜನ ಕೂಡ ಗವರ್ನರ್ಗಳಿದ್ರೂ ಕೂಡ 3 ಜನ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಪ್ರತ್ಯೇಕವಾಗಿ ಅಧಿಕಾರನ ಚಲಾಯಿಸ್ತಾ ಇದ್ರು. ಆದರೆ ಮೊದಲ ಬಾರಿಗೆ ಇದು ಭಾರತದಲ್ಲಿ ಕೇಂದ್ರೀಯ ಆಡಳಿತದ ಅಡಿಪಾಯನ ಹಾಕೋದಕ್ಕೆ ಪ್ರಯತ್ನ ಮಾಡುತ್ತೆ. ಯಾಕೆಂದರೆ ಮದ್ರಾಸ್ ಮತ್ತು ಬಾಂಬೆ ಗವರ್ನರ್ಗಳನ್ನು ಕಲ್ಕತ್ತಾ ಗವರ್ನರ್ ಅಧೀನಕ್ಕೆ ಒಳಪಡಿಸುವ ಮೂಲಕವಾಗಿ ಈ ಒಂದು ವ್ಯವಸ್ಥೆಗೆ ನಾಂದಿಯನ್ನು ಹಾಡುವಂಥ ಕೆಲಸವನ್ನು ಮಾಡುತ್ತೆ. ಜೊತೆಗೆ ಇದು ಆಗಿನ ಬ್ರಿಟಿಷ್ ಪ್ರಧಾನಿ ಲಾರ್ಡ್ ನಾರ್ತ್ ಅವರ ರಹಸ್ಯ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ಜಾರಿಗೆ ತಂದಂಥ ಕಾಯ್ದೆ. ಈ ರೆಗ್ಯುಲೇಟಿಂಗ್ ಕಾಯ್ದೆನ ಜಾರಿಗೆ ತಂದಂಥ ಬ್ರಿಟಿಷ್ ಪ್ರಧಾನಿ ಯಾರು ಅಂತಂದರೆ ಲಾರ್ಡ್ ನಾರ್ತ್. ಇನ್ನು ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಮುಖ ಅಂಶಗಳನ್ನು ನಾವು ಗಮನಿಸೋಣ. ಈ ಕಾಯ್ದೆ ಪ್ರಮುಖ ಷರತ್ತುಗಳೇನು ಅಥವಾ ಯಾವೆಲ್ಲ ಕ್ಲಾಸ್ಗಳನ್ನು ಈ ಕಾಯ್ದೆ ಒಳಗೊಂಡಿತ್ತು ನೋಡೋದಾದ್ರೆ, ಇದು ಬಂಗಾಳದ ಗವರ್ನರನ್ನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತೇಳಿ ಕರೆಯಲಾಗುತ್ತೆ. ಆ ಪ್ರಕಾರವಾಗಿ ಲಾರ್ಡ್ ವಾರನ್ ಹೇಸ್ಟಿಂಗ್ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ಅಧಿಕಾರಕ್ಕೆ ಬರ್ತಾನೆ. ಅಂದರೆ ಇಲ್ಲಿ ಇದಕ್ಕಿಂತ ಮುಂಚೆ ಬಾಂಬೆ ಗವರ್ನರ್ ಅಂತೇಳಿ, ಮದ್ರಾಸ್ ಗವರ್ನರ್ ಅಂತೇಳಿ ಮತ್ತು ಕಲ್ಕತ್ತಾ ಗವರ್ನರ್ ಅಂತೇಳಿ 3 ಕೂಡ ಪ್ರತ್ಯೇಕವಾಗಿ ಕರೆಯಲಾಗ್ತಿತ್ತು. 3 ಜನ ಪ್ರತ್ಯೇಕವಾಗಿ ಅಧಿಕಾರನ ಚಲಾಯಿಸ್ತಾ ಇದ್ರು. ಇಲ್ಲಿ 1973 ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ಮೇಲೆ ಬಂಗಾಳದ ಗವರ್ನರನ್ನು ಅಂದರೆ ಕಲ್ಕತ್ತಾದ ಗವರ್ನರನ್ನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತೇಳಿ ಕರೆಯುವ ಮೂಲಕ ಬಾಂಬೆ ಮತ್ತು 2ನೇ ಪಾಯಿಂಟಲ್ಲಿ ಉಲ್ಲೇಖ ಮಾಡಿದ್ದೇನೆ, ಮದ್ರಾಸ್ನ ಗವರ್ನರ್ಗಳನ್ನು ಬಂಗಾಳದ ಗವರ್ನರ್ಗೆ ಅಧೀನನ್ನಾಗಿ ಮಾಡುವ ಮೂಲಕವಾಗಿ ಕೇಂದ್ರೀಕೃತ ಆಡಳಿತದ ನಾಂದಿಯನ್ನು ಇಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ವಿಶೇಷವಾಗಿ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂಗೆ ಬಂಗಾಳದ ಗವರ್ನರ್ ಅಧೀನಕ್ಕೆ ಮದ್ರಾಸ್ ಗವರ್ನರ್ ಮತ್ತು ಬಾಂಬೆ ಗವರ್ನರ್ ಒಳಪಡ್ತಾರೆ. ಇವೆರಡೂ ಪ್ರಾಂತ್ಯಗಳ ಮೇಲೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಏನಿದ್ದಾನೆ ಅವನ ಅಧಿಕಾರವನ್ನು ಚಲಾಯಿಸಬಹುದು. ಆ ಅಧಿಕಾರವನ್ನು ರೆಗ್ಯುಲೇಟಿಂಗ್ ಕೊಡುತ್ತೆ. ಇನ್ನು ಮತ್ತೊಂದು ಪ್ರಮುಖ ಅಂಶ, ಗವರ್ನರ್ ಜನರಲ್ಗೆ ತನ್ನ ಆಡಳಿತಕ್ಕೆ ಸಹಾಯ ಮಾಡೋದಕ್ಕೋಸ್ಕರನೇ 4 ಸದಸ್ಯರ ಒಂದು ಕಾರ್ಯಕಾರಿ ಸಮಿತಿಯನ್ನು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ಗವರ್ನರ್ ಜನರಲ್ ಅಂತೇಳಿ ಕರಿತೇವೆ. ಈ ಎಕ್ಸಿಕ್ಯೂಟಿವ್ ಕೌನ್ಸಿಲ್ 4 ಜನ ಮೆಂಬರ್ ಒಳಗೊಂಡಿರ್ತಕ್ಕಂಥ ಒಂದು ಕೌನ್ಸಿಲನ್ನು ಸ್ಥಾಪನೆ ಮಾಡ್ತು. ಇನ್ನು ಈ ಕಾಯ್ದೆ ಪ್ರಕಾರವಾಗಿ 1774ರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡಲಾಯಿತು. ಅದು ಒಂದು ಕೂಡ ಅಪೆಕ್ಸ್ ಕೋರ್ಟ್ ಆಗಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಿಂದಾಗಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 1774ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ಸುಪ್ರೀಂ ಕೋರ್ಟು ಅವರ ಮುಖ್ಯ ನ್ಯಾಯಮೂರ್ತಿ ಮತ್ತು 3 ಜನ ಸಹಾಯಕ ನ್ಯಾಯಾಧೀಶರನ್ನು ಒಳಗೊಂಡಿತ್ತು. ಮೇಲೆ ಗೊತ್ತಿರೋ ಹಾಗೆಯೇ ಭಾರತದ ಮೊದಲ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಂದರೆ ಎಲಿಜಾ ಇಂಪೆ, ಎಲ್ಲರೂ ಕೂಡ ನಿಮಗೆ ಗೊತ್ತಿದೆ. ಇನ್ನು 4ನೇ ಕ್ಲಾಸ್ ಗಮನಿಸೋಣ. ಪ್ರಮುಖವಾಗಿ ಕಂಪನಿಯ ಸೇವಕರು ಯಾವುದೇ ಖಾಸಗಿ ವ್ಯಾಪಾರದಲ್ಲಿ ತೊಡಗಿಕೊಳ್ಳುವುದನ್ನು ಮತ್ತು ಸ್ಥಳೀಯರಿಂದ ಯಾವುದೇ ರೀತಿಯ ಗಿಫ್ಟ್ಗಳನ್ನು, ಉಡುಗೊರೆಗಳನ್ನು ಮತ್ತು ಲಂಚ ಸ್ವೀಕಾರ ಮಾಡೋದನ್ನು ನಿಷೇಧ ಮಾಡುತ್ತೆ. ಯಾಕೆಂದರೆ ಗೊತ್ತಿಲ್ಲ ನಿಮಗೆ, ಬಕ್ಸರ್ ಕದನ ಆದ ಮೇಲೆ ಮೀರ್ ಜಾಫರ್ ಬಂಗಾಳದ ನವಾಬನಿಗೆ ಅಧಿಕಾರಕ್ಕೆ ಬರ್ತಾನೆ. ಆತ ಕಂಪನಿಯ ನೌಕರಗಳಿಗೆ, ರಾಬರ್ಟ್ನಿಗೆ ಅಗಾಧ ಮೊತ್ತದ ಉಡುಗೊರೆಗಳನ್ನು ಬಹುಮಾನವಾಗಿ ಮೊತ್ತವನ್ನು ಕೊಡ್ತಾನೆ. ಹಾಗಾಗಿ ಇದನ್ನು ನಿಷೇಧ ಮಾಡುವಂಥ ಕೆಲಸವನ್ನು 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಯಾವುದೇ ಕಂಪನಿಯ ನೌಕರ ಕಂಪನಿಯ ವ್ಯಾಪಾರದ ಜೊತೆಗೆ ಪ್ರತ್ಯೇಕವಾಗಿ ಪ್ರೈವೇಟಾಗಿ ಬಿಸ್ನೆಸ್ಸನ್ನು ಮಾಡುವಂಗಿಲ್ಲ. ಜೊತೆಗೆ ಭಾರತೀಯರಿಂದ ಯಾವುದೇ ರೀತಿಯ ಉಡುಗೊರೆಗಳನ್ನಾಗಲಿ ಅಥವಾ ಲಂಚವನ್ನಾಗಲಿ ಸ್ವೀಕಾರ ಮಾಡಬಾರ್ದು, ಅದನ್ನು ನಿಷೇಧ ಮಾಡ್ತಕ್ಕಂಥ ಕೆಲಸವನ್ನು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಥವಾ ಕಾಯ್ದೆ ಮಾಡುತ್ತೆ. ಇನ್ನು ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಏನಿದೆ, ಈಸ್ಟ್ ಇಂಡಿಯಾ ಕಂಪನಿಯ ಕಾರ್ಯನಿರ್ವಾಹಕ ಸಂಸ್ಥೆ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ನೋಡ್ಕೊಂಡು ಹೋಗ್ತಕ್ಕಂತಹ ಮಂಡಳಿ ಏನಿದೆ ಕೋರ್ಟ್ ಆಫ್ ಡೈರೆಕ್ಟರ್ಸು, ಇದು ಭಾರತಕ್ಕೆ ಸಂಬಂಧಪಟ್ಟಂಗೆ
ಅಲ್ಲಿನ ಆದಾಯ, ಮಿಲಿಟರಿ ಮತ್ತು ನಾಗರಿಕ ವ್ಯವಹಾರಗಳ ಬಗ್ಗೆ ಬ್ರಿಟಿಷ್ ಸರ್ಕಾರಕ್ಕೆ ವರದಿ ಮಾಡಬೇಕು ಅನ್ನುವಂಥ ಅಂಶವನ್ನು ರೆಗ್ಯುಲೇಟಿಂಗ್ ಆ್ಯಕ್ಟು ಹೇಳುತ್ತೆ. ಅಂದರೆ ನೇರವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬ್ರಿಟಿಷ್ ಸರ್ಕಾರ ತನ್ನ ನಿಯಂತ್ರಣ ಸಾಧಿಸುವಂತಹ ಅಂಶ ನಾವಿಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ. ಈ ಕಂಪನಿ ಭಾರತದಲ್ಲಿ ಗಳಿಸ್ತಕ್ಕಂಥ ಯಾವುದೇ ರೀತಿಯ ಆದಾಯ ಇರ್ಬೋದು, ಅಥವಾ ಯಾವುದೇ ರೀತಿಯ ಮಿಲಿಟರಿ ಕಾರ್ಯಾಚರಣೆಗಳಿರ್ಬೋದು, ಹಾಗೆಯೇ ನಾಗರಿಕ ವ್ಯವಹಾರಗಳಿರ್ಬೋದು, ಇವುಗಳ ಬಗ್ಗೆ ಬ್ರಿಟಿಷ್ ಸರ್ಕಾರಕ್ಕೆ ವರದಿಯನ್ನು ಮಾಡಬೇಕು. ಇದು ಕಡ್ಡಾಯ ಅನ್ನೋದನ್ನು ರೆಗ್ಯುಲೇಟಿಂಗ್ ಆ್ಯಕ್ಟ್ ಹೇಳುತ್ತೆ. ಇನ್ನು ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಗ್ಗೆ ವಿಶೇಷವಾಗಿ ಹೇಳೋ ಒಂದು ಅಂಶಗಳಂದರೆ, ಇಲ್ಲಿ ಗವರ್ನರ್ ಜನರಲ್ಗೆ ಯಾವುದೇ ವೀಟೋ ಅಧಿಕಾರ ಇರಲಿಲ್ಲ. ಯಾಕೆಂದ್ರೆ ನೀವೆಲ್ಲರೂ ಕೂಡ ಓದ್ಕೊಂಡ್ಬಂದಿದ್ದೀರ ಅಂತ ಅನ್ಕೋತೀನಿ. ಸುಮ್ಮನೆ ಗ್ಲಾನ್ಸ್ ಮಾಡೋದಾದರೆ, ಮುಂದೆ ಬರ್ತಕ್ಕಂಥ ಕಾಯ್ದೆಗಳಲ್ಲಿ ಪ್ರಮುಖವಾಗಿ ಗವರ್ನರ್ ಜನರಲ್ನಿಗೆ ವೀಟೋ ಪವರ್ನ ಕೊಡ್ಲಾಗತ್ತಂದರೆ ಈ ಕಾರ್ಯಕಾರಿ ಮಂಡಳಿಯ ನಿರ್ಣಯವನ್ನು ಕೂಡ ಉಲ್ಲಂಘನೆ ಮಾಡ್ತಕ್ಕಂಥ ಅಥವಾ ಅತಿಕ್ರಮಿಸ್ತಕ್ಕಂತಹ ಅಧಿಕಾರವನ್ನು ವೀಟೋ ಪವರ್ ಅಂತ ಕರಿತೀವಿ. ಆ ವೀಟೋ ಪವರು ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪ್ರಕಾರವಾಗಿ ಗವರ್ನರ್ ಜನರಲ್ಗೆ ಇರಲಿಲ್ಲ. ಆತ ಬಹುಮತದ ನಿಯಮದ ಮೇರೆಗೆ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು. ಹಾಗೆಯೇ ಗವರ್ನರ್ ಜನರಲ್ಗೆ ಭಾರತಕ್ಕೆ ಸಂಬಂಧಪಟ್ಟಂಗೆ, ಕಂಪನಿ ಆಡಳಿತಕ್ಕೆ ಸಂಬಂಧಪಟ್ಟಂಗೆ ನಿಯಮಗಳನ್ನು ಮತ್ತು ನಿಬಂಧನೆಗಳನ್ನು ಮಾಡ್ತಕ್ಕಂಥ ಅಧಿಕಾರವನ್ನು ಈ ಕಾಯ್ದೆ ಕೊಟ್ಟಿತ್ತು. ಇನ್ನು ಗವರ್ನರ್ ಜನರಲ್ ಕಂಪನಿಯ ನಿರ್ದೇಶಕಗಳ ಆದೇಶಗಳನ್ನು ಕೂಡ ಅನುಸರಣೆ ಮಾಡಬೇಕಾಯಿತು. ಸರ್ವಾಧಿಕಾರಿಯಾಗಿ ಆಳ್ವಿಕೆ ಮಾಡುವಂಥ ಅವಕಾಶ ಇರಲಿಲ್ಲ. ಕಂಪನಿಯ ಡೈರೆಕ್ಟರ್ಗಳನ್ನು ಏನು ಹೇಳ್ತಾರೆ ಅವರ ಆದೇಶಗಳನ್ನು ಕೂಡ ಅನುಸರಣೆ ಮಾಡಬೇಕಾಗಿತ್ತು ವಿಶೇಷವಾಗಿ. ಹಾಗಾಗಿ ಯಾಕೆಂದರೆ ಪ್ರತ್ಯೇಕವಾಗಿರ್ತಕ್ಕಂಥ ವಿಧಾನ ಪರಿಷತ್ ಇರಲಿಲ್ಲ. ನಿಮಗೆಲ್ಲ ಗೊತ್ತಿದೆ, 1953 ಕಾಯ್ದೆ ಏನಿದೆ, 1953 ಚಾರ್ಟರ್ ಆ್ಯಕ್ಟ್ನ ಮೂಲಕವಾಗಿ ಆ ನಂತರದಲ್ಲಿ ವಿಶೇಷವಾಗಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಕ್ಕಂಥದ್ದನ್ನು ಜಾರಿಗೊಳಿಸೋ ಪ್ರಯತ್ನನ ಭಾರತದಲ್ಲಿ ಮಾಡಲಾಗುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ಇರಲಿಲ್ಲ. ಹಾಗಾಗಿನೇ ಇಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕೌನ್ಸಿಲ್ ಇರಲಿಲ್ಲ. ಅದು ಈ ಕೌನ್ಸಿಲ್ನಾಗಿ ಎಕ್ಸಿಕ್ಯೂಟಿವ್ ಮಂಡಳಿ ಏನಿದೆ, ಗವರ್ನರ್ ಜನರಲ್ ಕಾರ್ಯಕಾರಿ ಮಂಡಳಿ, ಅದೇ ಕಾರ್ಯನ ನಿರ್ವಹಿಸ್ತಾ ಇತ್ತು. ಇದಿಷ್ಟು ಪ್ರಮುಖವಾಗಿ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಬಗ್ಗೆ ಇದ್ದಂಥ ವಿಚಾರಗಳು. ಇನ್ನು ವಿಶೇಷವಾಗಿ ಏನಂದರೆ 1981 ಅಮೆಂಡಿಂಗ್ ಆ್ಯಕ್ಟ್, ಇದನ್ನು ಸೆಟಲ್ಮೆಂಟ್ ಆ್ಯಕ್ಟ್ ಅಂತ ಕೂಡ ಕರೀತೇವೆ ಅಥವಾ ನ್ಯಾಯಾಂಗ ಕಾಯ್ದೆ ಅಂತ ಕೂಡ ಕರೀತೇವೆ. 1973 ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ಏನು ದೋಷಗಳಿದ್ವು ಆ ದೋಷಗಳನ್ನ ಸರಿಪಡಿಸೋದಕ್ಕೋಸ್ಕರನೇ ಒಂದು ಅಮೆಂಡಿಂಗ್ ಆ್ಯಕ್ಟನ್ನು 1981 ಜಾರಿಗೊಳಿಸಲಾಗುತ್ತೆ. ಇದನ್ನು ನಾವೇನು ಕರಿತೇವೆ ಅಂದರೆ ಸೆಟಲ್ಮೆಂಟ್ ಆ್ಯಕ್ಟ್ ಅಥವಾ ನ್ಯಾಯಾಂಗ ಕಾಯ್ದೆ ಅಂತೇಳಿ ಕರೀತೇವೆ. ಇದು ಭಾರತದಲ್ಲಿ ಹೊಸ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಗುರಿಯನ್ನು ಹೊಂದಿದ್ದಂಥ ಒಂದು ಪ್ರಮುಖ ಕಾಯ್ದೆ. ಹಾಗಾದರೆ ಈ ಅಮೆಂಡಿಂಗ್ ಆ್ಯಕ್ಟ್ ಏನಿದೆ ಏನನ್ನು ಹೇಳುತ್ತೆ? ಈ ಕಾಯ್ದೆ ಭಾರತದಲ್ಲಿ ಗವರ್ನರ್ ಜನರಲ್ ಮತ್ತು ಕೌನ್ಸಿಲನ್ನು ಅವರ ಅಧಿಕೃತ ಸಾಮರ್ಥ್ಯದಲ್ಲಿ ನಡೆಸಿದ ಕಾರ್ಯಗಳಿಗಾಗಿ ಸುಪ್ರೀಂ ಕೋರ್ಟ್ನ ಅಧಿಕಾರ ವ್ಯಾಪ್ತಿಯಿಂದ ನನಗೆ ವಿನಾಯಿತಿಯನ್ನು ನೀಡೋದನ್ನು ಕಾಣ್ತೀವಿ ನಾವಿಲ್ಲಿ. ಜೊತೆಗೆ ಕಂಪನಿಯ ಸೇವಕರಿಗೆ ಅಂದರೆ ಕಂದಾಯ ಸಂಗ್ರಾಹಕರಿರ್ಬೋದು ಅಥವಾ ಯಾವುದೇ ಜುಡಿಷಿಯಲ್ ಅಫಿಷಿಯಲ್ಸ್ ಇರ್ಬೋದು, ಅವರಿಗೆ ಅವರ ಅಧಿಕೃತ ಕ್ರಮಗಳಿಗಾಗಿ ಸುಪ್ರೀಂ ಕೋರ್ಟ್ನ ಅಧಿಕಾರ ವ್ಯಾಪ್ತಿಯಿಂದ ವಿನಾಯಿತಿಯನ್ನು ಕೊಡ್ತು. ಗವರ್ನರ್ ಜನರಲ್ ಮತ್ತು ಆತನ ಕೌನ್ಸಿಲ್ ತೆಗೆದುಕೊಳ್ತಕ್ಕಂತಹ ಅವರ ಅಧಿಕೃತ ಏನು ಸಾಮರ್ಥ್ಯ, ಅಫಿಷಿಯಲ್ ಆಗಿ ಏನು ಅಧಿಕಾರ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ತೆಗೆದುಕೊಂಡ ನಿರ್ಣಯಗಳನ್ನು ಸುಪ್ರೀಂ ಕೋರ್ಟ್ನ ಅಧಿಕಾರ ವ್ಯಾಪ್ತಿಯಿಂದ ಹೊರಗಿಡಲಾಗುತ್ತೆ. ಜೊತೆಗೆ ಕಂದಾಯ ಸಂಗ್ರಾಹಕರು ಮತ್ತು ನ್ಯಾಯಾಂಗಾಧಿಕಾರಿಗಳೇನಿದೆ, ಕಂಪನಿಯ ಸೇವಕರು, ಅವರ ಅಧಿಕೃತ ಕ್ರಮಗಳನ್ನು ಕೂಡ ಸುಪ್ರೀಂ ಕೋರ್ಟ್ನ ಅಧಿಕಾರ ವ್ಯಾಪ್ತಿಯಿಂದ ಹೊರಗಿಟ್ಟುವಂಥ ಕೆಲಸವನ್ನು ಈ 1981 ಅಮೆಂಡಿಂಗ್ ಆ್ಯಕ್ಟ್ ಅನ್ನೋದೇ ಜಾರಿಗೊಳಿಸುತ್ತೆ. ಇನ್ನು ಕಂದಾಯ ವಿಷಯಗಳು ಮತ್ತು ಆದಾಯ ಸಂಗ್ರಹಣೆಯಲ್ಲಿ ಉದ್ಭವಿಸ್ತಕ್ಕಂಥ ವಿಷಯಗಳನ್ನು ಕೂಡ ಸುಪ್ರೀಂ ಕೋರ್ಟ್ನ ಅಧಿಕಾರ ವ್ಯಾಪ್ತಿಯಿಂದ ಹೊರತುಪಡಿಸುತ್ತೆ. ಅಂದರೆ ಗವರ್ನರ್ ಜನರಲ್ ಮತ್ತು ಆತನ ಕಾರ್ಯಕಾರಿ ಮಂಡಳಿ ಏನಿದೆ ಅದು ನಿರ್ವಹಿಸುತ್ತೆ. ಇದನ್ನು ಕಂದಾಯ ವಿಷಯಗಳು ಮತ್ತು ಆದಾಯ ಸಂಗ್ರಹಣೆಗೆ ಸಂಬಂಧಪಟ್ಟಂಥ ಯಾವುದೇ ವಿವಾದ ಇದ್ದರೆ ಅದನ್ನು ಸುಪ್ರೀಂ ಕೋರ್ಟ್ನ ವ್ಯಾಪ್ತಿಗೆ ತರುವಂಗಿಲ್ಲ. ಅದು ನೇರವಾಗಿ ಗವರ್ನರ್ ಜನರಲ್ ಮತ್ತು ಗವರ್ನರ್ ಜನರಲ್ನ ಆಡಳಿತ ಮಂಡಳಿ ಏನಿದೆ, ಕಾರ್ಯಕಾರಿ ಮಂಡಳಿ ಇದೆ, ಅದಕ್ಕೆ ಸಂಬಂಧಪಟ್ಟಿದ್ದಂತ ಉಲ್ಲೇಖ ಮಾಡುತ್ತೆ. ಇನ್ನು ಕಲ್ಕತ್ತರ ಎಲ್ಲ ನಿವಾಸಿಗಳ ಮೇಲೆ ಸುಪ್ರೀಂ ಕೋರ್ಟ್ನ ನ್ಯಾಯ ವ್ಯಾಪ್ತಿಯನ್ನು ಇದು ವಿಧಿಸುತ್ತೆ. ಅಂದರೆ ಇಡೀ ಕಲ್ಕತ್ತರ ಮೇಲೆ ಸುಪ್ರೀಂ ಕೋರ್ಟ್ ತನ್ನ ನ್ಯಾಯಾಂಗ ಅಧಿಕಾರನ ಚಲಾಯಿಸಬಹುದು ಅನ್ನೋದರ ಅಧಿಕಾರವನ್ನು ಈ ಅಮೆಂಡಿಂಗ್ ಆ್ಯಕ್ಟ್ ಕೊಡುತ್ತೆ. ಜೊತೆಗೆ ಇನ್ನು ಇಲ್ಲಿ ಗಮನಿಸಬೇಕಾದ ವಿಶೇಷ ಅಂಶ ಅಂದರೆ ವೈಯಕ್ತಿಕ ಕಾನೂನನ್ನ ನ್ಯಾಯಾಲಯ ಪರಿಗಣಿಸಬೇಕು ಅಂತೇಳಿ. ಅಂದರೆ ಇಲ್ಲಿ ಹಿಂದೂಗಳನ್ನು ಹಿಂದೂ ಕಾನೂನುಗಳ ಪ್ರಕಾರವಾಗಿ ಮತ್ತು ಮುಸ್ಲಿಮರನ್ನು ಮೊಹಮ್ಮದೀಯ ಕಾನೂನುಗಳ ಪ್ರಕಾರವಾಗಿ ವಿಚಾರಣೆ ನಡೆಸಬೇಕು. ಇಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ಬ್ರಿಟಿಷ್ ಕಾಯ್ದೆ ಅಥವಾ ಕಾನೂನುಗಳ ಅನುಗುಣವಾಗಿ ಭಾರತದಲ್ಲಿ ವಿಚಾರಣೆ ಮಾಡೋದಲ್ಲ, ಬದಲಾಗಿ ಹಿಂದೂಗಳ ಕಾನೂನುಗಳ ಪ್ರಕಾರವಾಗಿ, ಮುಸ್ಲಿಮರನ್ನು ಮೊಹಮ್ಮದೀಯ ಕಾನೂನುಗಳ ಪ್ರಕಾರವಾಗಿ ವಿಚಾರಣೆ ನಡೆಸಬೇಕು ಅನ್ನುವಂಥ ತಾಕೀತನ್ನು ಈ ಅಮೆಂಡಿಂಗ್ ಆ್ಯಕ್ಟ್ ಏನಿದೆ ಅದು ಜಾರಿಗೊಳಿಸುತ್ತೆ. ಜೊತೆಗೆ ಏನು ಈ ಒಂದು ಕಾಯ್ದೆ ಹೊಸ ನ್ಯಾಯಾಲಯಗಳನ್ನು ಪರಿಚಯಿಸೋ ಕೆಲಸ ಮಾಡುತ್ತು. ಆ ಪ್ರಾಂತೀಯ ನ್ಯಾಯಾಲಯಗಳ ಮೇಲ್ಮನವಿ ಏನಿದೆ, ಆ ಪ್ರಾಂತೀಯ ನ್ಯಾಯಾಲಯಗಳ ಮೇಲ್ಮನವಿಯನ್ನು ಗವರ್ನರ್ ಜನರಲ್ ಇನ್ ಕೌನ್ಸಿಲ್ಗೆ ಸಲ್ಲಿಸಬಹುದೇ ಹೊರತು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂತಿಲ್ಲ ಅಂತೇಳಿ ಹೇಳುತ್ತೆ.
ಅಂದರೆ ಯಾವುದೇ ಪ್ರಾಂತೀಯ ನ್ಯಾಯಾಲಯ ಕೊಟ್ಟಂಥ ತೀರ್ಪನ್ನು ಪ್ರಶ್ನೆ ಮಾಡಬೇಕು ಅನ್ನಂಗಿದ್ರೆ ಅದನ್ನು ಸುಪ್ರೀಂ ಕೋರ್ಟಿಗೆ ಒಯ್ಯಂಗಿಲ್ಲ. ಈಗ ನಾವೇನು ಮಾಡ್ತೇವೆ, ಈಗ ತಾಲೂಕು ಹಂತದಲ್ಲಿರ್ತಕ್ಕಂಥ ಕೇಸ್ಗಳನ್ನು ಅಥವಾ ತೀರ್ಪುಗಳನ್ನು ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್ಗಳಿಗೆ, ಆನಂತರ ಹೈಕೋರ್ಟ್ಗೆ, ಆನಂತರ ಸುಪ್ರೀಂ ಕೋರ್ಟಿಗೆ ಒಯ್ತೇವೆ. ಆ ರೀತಿ ಮಾಡೋಂಗಿಲ್ಲ. ಇಲ್ಲಿ 1980 ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರವಾಗಿ ಪ್ರಾಂತೀಯ ನ್ಯಾಯಾಲಯಗಳ ಮೇಲ್ಮನವಿಯನ್ನು ಗವರ್ನರ್ ಜನರಲ್ ಇನ್ ಕೌನ್ಸಿಲ್ಗೆ ಸಲ್ಲಿಸಬಹುದು ಬಿಟ್ಟರೆ ಸುಪ್ರೀಂ ಕೋರ್ಟ್ಗೆ ಒಯ್ಯಂಗಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡುತ್ತೆ. ಇನ್ನು ಪ್ರಾಂತೀಯ ನ್ಯಾಯಾಲಯಗಳಿಗೆ ಮತ್ತು ಕೌನ್ಸಿಲ್ಗಳಿಗೆ ನಿಯಮಾವಳಿಗಳನ್ನು ರೂಪಿಸಲು ಇದು ಗವರ್ನರ್ ಜನರಲ್ ಇನ್ ಕೌನ್ಸಿಲ್ಗೆ ಅಧಿಕಾರ ನೀಡುತ್ತೆ. ಗವರ್ನರ್ ಜನರಲ್ ಕಾರ್ಯಕಾರಿ ಮಂಡಳಿ ಇದೆ, ಅದು ಪ್ರಾಂತೀಯ ನ್ಯಾಯಾಲಯಗಳಿಗೆ ಮತ್ತು ಕೌನ್ಸಿಲ್ಗೆ ಸಂಬಂಧಪಟ್ಟಂಥ ನಿಯಮಗಳನ್ನು, ನಿಬಂಧನೆಗಳನ್ನು ರೂಪಿಸುವಂಥ ಅಧಿಕಾರನೂ ಕೂಡ ಈ ಸೆಟಲ್ಮೆಂಟ್ ಆ್ಯಕ್ಟ್ ಏನಿದೆ 1981 ಅದು ನೀಡುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೇನೆ. ಮತ್ತೊಂದು ಕಾಯ್ದೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.